ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಒಂದು ಸಿಂಪಲ್ ಆಗಿರುವಂತ ಅವಲಕ್ಕಿ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಕೃಷ್ಣನ್ಗಂತೂ ಅವಲಕ್ಕಿ ಅಂದ್ರೆ ತುಂಬಾನೇ ಇಷ್ಟ. ಈ ಶ್ರಾವಣ ಮಾಸದಲ್ಲಿ ಹಬ್ಬಗಳು ಸಾಲಾಗಿ ಬರುತ್ತೆ. ನೈವೇದ್ಯಕ್ಕೆ ಏನಾದರೂ ಒಂದು ಪ್ರಿಪೇರ್ ಮಾಡ್ತಾನೆ ಇರಬೇಕು. ಇದನ್ನ ತುಂಬಾ ಸುಲಭವಾಗಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಬನ್ನಿ. ಗಟ್ಟಿ ಅವಲಕ್ಕಿ 1 ಕಪ್ನ ನೀರಲ್ಲಿ ಚೆನ್ನಾಗಿ ತೊಳೆದು ಒಂದು 3 ನಿಮಿಷ ನೀರಲ್ಲಿ ನೆನೆಸಿ ಚೆನ್ನಾಗಿ ಈ ತರ ಬಸ್ತಿಟ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಹುಡಿಯಾಗಿ ಆಗ್ಬೇಕು ಅಂದ್ರೆ ಈ ತರ ಬಸ್ತಿ ಒಂದ್ ಕಡೆ ಇಟ್ಕೊಳ್ಳಿ. ಮಸಾಲೆ ಅವಲಕ್ಕಿಗೆ ಮೊದಲು ಮಿಕ್ಸರ್ ಜಾರ್ ಒಳಗೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು 3 ಟೇಬಲ್ ಸ್ಪೂನ್ ಹಸಿ ತೆಂಗಿನ ತುರಿ, ಬ್ಯಾಡಗಿ ಮೆಣಸಿನಕಾಯಿ 4 ಅಥವಾ ನಿಮ್ಮ ಖಾರಕ್ಕೆ ತಕ್ಕಷ್ಟು, ಧನಿಯಾ 1 ಟೀ ಸ್ಪೂನ್, ಅರ್ಧ ಟೀ ಸ್ಪೂನ್ ಜೀರಿಗೆ, ಸಾಸಿವೆ 1/4 ಟೀ ಸ್ಪೂನ್, ಒಂದು ಚಿಕ್ಕ ಪೀಸು ಹುಣಸೆ ಹಣ್ಣು, ಬೆಲ್ಲ ಕೂಡ ಒಂದು ಗೋಲಿ ಗಾತ್ರದಷ್ಟು ಬೆಲ್ಲನ ಪುಡಿ ಮಾಡಿ ಹಾಕೊಂಡಿದ್ದೀನಿ. ಇದನ್ನ ಮೊದಲು ಹಾಗೆ ಗ್ರೈಂಡ್ ಮಾಡಿಕೊಂಡು ನಂತರ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋಣ. ತರ್ತರಿಯಾಗಿ ಸ್ವಲ್ಪ ನೀರು ಹಾಕೊಂಡು ಚಟ್ನಿ ಹದದಲ್ಲಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೊಳ್ತೀನಿ. ಸ್ಟವ್ ಆನ್ ಮಾಡ್ಕೊಂಡು ಬಾಣಲಿ ಒಳಗಡೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಸಾಸಿವೆ ಒಂಚೂರು 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ, ಸಾಸಿವೆ ಚೆನ್ನಾಗಿ ಚಟಪಟ ಅನ್ನೋಕ್ಕೆ ಶುರು ಆಗಲಿ. ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ. ಹಾಗೆ 1 ಗರಿ ಕರಿಬೇವಿನ ಸೊಪ್ಪು, 1 ಒಣಗಿದ ಮೆಣಸಿನಕಾಯಿ, ಜೊತೆಯಲ್ಲಿ 1 ಚುಕ್ಕಿ ಇಂಗು ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ರುಬ್ಬಿರೋ ಅಂಥ ಮಿಶ್ರಣನ ಹಾಕೊಳ್ಳೋಣ. ರುಬ್ಬಿರೋ ಅಂಥ ಮಿಶ್ರಣನ ಹಾಕೊಂಡು ಚೆನ್ನಾಗಿ ಇದು ಫ್ರೈ ಮಾಡ್ಕೋಬೇಕು. ಇದ್ರ ಹತ್ತಿಗಮ ಎಲ್ಲ ಹೋಗಬೇಕು. ಮೀಡಿಯಂ ಟು ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. 3 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಕೊನೆಯಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ 1/4 ಟೀ ಸ್ಪೂನ್ ಅರಿಶಿನ, ಇದೆರಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಿದೆ. ಹಾಗೆ ಇವಾಗ ನಾವೇನು ನೆನೆಸಿಟ್ಕೊಂಡಿದ್ವಲ್ಲ, ಅಕ್ಕಿ ನೆನೆಸಿ ಬಸ್ತಿ ಇಟ್ಕೊಂಡಿದ್ವಲ್ಲ, ಈ ಥರ ನೋಡಿ ಎಷ್ಟು ಚೆನ್ನಾಗಿ ಹುಡಿಯಾಗಿದೆ. ಇದನ್ನು ಅವಲಕ್ಕಿನ ಹಾಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅವಲಕ್ಕಿ ಮೇಲೆ ಇನ್ನೊಂದು 2-3 ಟೇಬಲ್ ಸ್ಪೂನ್ ಅಷ್ಟು ಹಸಿ ತೆಂಗಿನ ತುರಿ, ಸಣ್ಣ ಕಟ್ ಮಾಡ್ಕೊಂಡಿರೋವಂಥ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕಿ ಈವನ್ ಆಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವ್ ಲೋ ಫ್ಲೇಮಲ್ಲೇ ಇರಲಿ. ಮೀಡಿಯಂ ಟು ಲೋ ಫ್ಲೇಮಲ್ಲೇ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇಷ್ಟು ಬಿಸಿನೇ ಸಾಕು, ತುಂಬ ಏನು ಫ್ರೈ ಮಾಡೋಕ್ಕೆ ಹೋಗಬೇಡಿ. ಒಂಥರ ಡ್ರೈ ಆದಂಗೆ ಆಗೋಗ್ಬಿಡುತ್ತೆ. ಬಿಸಿ ಬಿಸಿ ಮಸಾಲೆ ಅವಲಕ್ಕಿ ರೆಡಿ ಇದೆ ನೋಡಿ. ಈ ಅವಲಕ್ಕಿನ ನೀವು ಪ್ರಸಾದದ ಥರ ಬೇಕಾದರೂ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಎಲ್ಲರಿಗೂ ಪ್ರಸಾದ ಕೊಡ್ಬೋದು. ತುಂಬ ಸಿಂಪಲ್ಲು, ಜೊತೆಗೆ ರುಚಿಯಾಗಿ ಕೂಡ ಇರುತ್ತೆ. ಯಾವುದೇ ಒಂದು ಈರುಳ್ಳಿ ಬೆಳ್ಳುಳ್ಳಿ ಏನು ಉಪಯೋಗಿಸ್ತೆ ಮಾಡ್ತಾ ಇರೋದ್ರಿಂದ ಹಬ್ಬಗಳಿಗೆ ನೈವೇದ್ಯಕ್ಕೆ ಅಂತ ತುಂಬ ಬೇಗ ಪ್ರಿಪೇರ್ ಮಾಡ್ಬೋದು. ಲಂಚ್ ಬಾಕ್ಸ್ ಕೂಡ ನೀವು ಪ್ರಿಪೇರ್ ಮಾಡಿಕೊಡ್ಬೋದು. ನೀವು ಕೂಡ ಈ ಅವಲಕ್ಕಿ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ಮಸಾಲೆ ಅವಲಕ್ಕಿನ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.